ಆತ್ಮೀಯ ಹೀರೋ ಅಜಯ್ ರಾವ್ ಅವರು ಇದ್ರಲ್ಲ, ಒಂದು ಡೀಸೆಂಟ್ ಅಂಡ್ ಡಿಗ್ನಿಫೈಡ್ ಹೀರೋ. ಎಷ್ಟು ಒಳ್ಳೆಯವರಂದ್ರೆ ಒಂದು ನಿರ್ಮಾಪಕರ ಬಗ್ಗೆ ಒಂದು ಗೌರವ ಇದೆ. ಯೂಶಲಿ ಇವತ್ತಿನ ದಿನಗಳಲ್ಲಿ ಬಹಳ ಕಡಿಮೆ. ನಾವು ಎಷ್ಟಿದ್ದು ಸಿನಿಮಾ ಮಾಡಿರ್ಬೋದು, ಅವರು ಕೊಟ್ಟಿರುವಂಥ ಸಪೋರ್ಟು, ನಡ್ಕೊಂಬಂದ ರೀತಿ, ಅವರ ನಯ ನಡತೆ, ವಿಧೇಯತೆ, ಸಂಸ್ಕಾರಕ್ಕೆ ಬಿಟ್ಟು ಸಲಾಮ್ ಹಾಕೋಣ. ನಿಮ್ಗೆ ಒಳ್ಳೇದಾಗಲಿ. ಯಾಕಂದರೆ ಚಿತ್ರರಂಗದಲ್ಲಿ ನಾನು ನೋಡಿರುವಂಥ ನಾನು ಭಾಳಷ್ಟು ಹೀರೋಯಿನ್ಗಳಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ನಿತ್ಯಾನಂದ ಇರ್ಬೋದು, ರಮ್ಯಾ ಇರ್ಬೋದು, ಅಥವಾ ನಮ್ಮ ಮಲಯಾಳಂ ಹೀರೋಯಿನ್ ಪದ್ಮಪ್ರಿಯ ಇರ್ಬೋದು, 4 ಜನ ಮಾಡಿದ್ದೀನಿ. ಎಲ್ಲರೂ ಒಳ್ಳೇದಾಗಿದೆ. ಆದರೆ ನಮ್ಮ ಅಜಯ್ ರಾವ್ ನಾನು ನೋಡ್ತಿದ್ದಂಗೆ ಏನೇ ಬಂದರೂ ಯಾವುದಕ್ಕೂ ಕಿವಿಗೆ ಹೊಡೆದೆ, ಇನ್ನೊಬ್ಬರ ಬಗ್ಗೆ ಮಾತಾಡದೆ, ಕಾಮೆಂಟ್ ಮಾಡಿದೆ ಅಂತ ವರ್ಷ ಮೇಲೆ ಹೇಳ್ತಾರಂತ ನಟ. ನೀವು ಒಂದು ಪರ್ಮನೆಂಟಾಗಿ ನಿಂತ್ಕೊಳ್ಳೋಂಥ ದೊಡ್ಡ ನಟ ಅಂತ ಆಗ್ತೀರಾ ಅಂತ ನಿಮ್ಮ ಆಸೆ ಏನೇನಿದೆಯೋ ಎಲ್ಲ ವಿಜಯ್ ಸೇರಿದ್ರೆ. ಪರಮೇಶ್ವರ್ ಅವರು ಬಹಳ ಆತ್ಮೀಯ ಸ್ನೇಹಿತರು. ಅವ್ರ ಸ್ನೇಹ ಹೆಂಗಿದೆ ಅಂದರೆ ಸ್ವಂತ ಅಣ್ಣ ತಮ್ಮದಕ್ಕಿಂತ ಜಾಸ್ತಿ ಬಾಂಧವ್ಯ ಅನ್ಸುತ್ತೆ. ಇವತ್ತು ನಿದರ್ಶನ ಬಂದು ಕೂತ್ಕೊಂಡು ಮಾತಾಡ್ತಾ ಇರೋದು. ಎರಡನೇದು ಪ್ರಿಯಾಂಕಾ ಮೇಡಮ್ನವರು ಇವತ್ತು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ನಾನು 2-3 ವೇದಿಕೆ ನೋಡಿದಲ್ಲ ಬೇರೆ ಥರ ಕಾಣ್ತಾ ಇದ್ದೆ. ಅಂದರೆ ಈ ಸಿನಿಮಾಕ್ಕೆ ಏನೋ ಒಂದು ಅಟ್ರಾಕ್ಷನ್ ಇದೆ. ಈ ಸಿನಿಮಾ ಒಂದು ದೊಡ್ಡ ಹಿಟ್ ಆಗುತ್ತೆ. ಪರಮೇಶ್ವರ್ ಮುಂದಿನ ದಿನ ಕಮರ್ಷಿಯಲ್ ಹೀರೋ ಡೈರೆಕ್ಟರ್ ಆಗ್ತೀರಾ. ನನಗೂ ಕೂಡ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡ್ಬೇಕಂತ ಆಸೆ ಎಲ್ಲೋ ಇದೆ. ಬಟ್ ಸಡನ್ ಆಗಿ ವೇದಿಕೆ ಮೇಲೆ ನಾನು ಫಾಲ್ಸ್ ಪ್ರಾಮಿಸ್ ಮಾಡೋದಂತ ನನ್ನ ಅಜಯ್ ಚೆನ್ನಾಗಿ ಗೊತ್ತು. ಮುಂದಿನ ದಿನಗಳಲ್ಲಿ ನಾನು ಕೂಡ ಒಂದು 5-6 ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲ ಒಂದು ಪರಮೇಶ್ವರ್ ಜೊತೆ ಟ್ರೇಲರ್ ನೋಡಿದ್ರೆ ಭಾಳ ಖುಷಿ ಆಯಿತು. ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಕೂಡ ನಮ್ಮ ಪಕ್ಕದಲ್ಲಿದ್ದಾರೆ. ಇವರು ತುಂಬ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡು. ಇವ್ರದೇ ಆದ ಒಂದು ಸ್ಟೈಲ್ನಲ್ಲಿ ಕನ್ನಡ ಸಂಘಟನೆ ಬೆಳೆಸಿ ಭಾಳಷ್ಟು ಜನ ಕನ್ನಡ ಪರ ಹೋರಾಟಗಳನ್ನ ಮಾಡೋಂಥ ಒಂದು ದೊಡ್ಡ ನಾಯಕರು. ಅವರು ಕೂಡ ಇದರಲ್ಲಿ SP ರೋಲ್ ಮಾಡಿದ್ರು ಕಾಣುತ್ತೆ. ಮತ್ತೆ ಇಲ್ಲಿ ನಮ್ಮ ಪವನ್ ಗೌಡ ಅವರಿಗೆ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡುವಂಥದ್ದು 10 ದುಡ್ಡು ಬರಲಿ, ನೆಕ್ಸ್ಟ್ ಒಂದು ದೊಡ್ಡ ಸಿನಿಮಾ ಮಾಡಲಿ. ಮತ್ತು ಇಲ್ಲೇ ಇವರು ಭಾಳ ಹ್ಯಾಂಡ್ಸಮ್ ಆಗಿದ್ದಾರೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಸಣ್ಣ ಹುಡುಗಿ ಕೂಡ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೇಳಿದೆ ಏನಮ್ಮ ಹೀರೋಯಿನ್ ಆಗ್ತದೆ ಅಂದರೆ ಡಾಕ್ಟರ್ ಆಗ್ತದೆ ಅಂದರು. ಭಾಳ ಒಳ್ಳೇದಾಗಿ ಏನಂತ ಅದೇ ಆಗಮ್ಮ, ಪರವಾಗಿಲ್ಲ. ನಮ್ಮ ಅಜಯ್ ರಾವ್ ಅವರು ಏನಂದರೆ ಒಂದು ವಿಚಾರ ಹೇಳ್ಬಿಡೋಲ್ಲ, ಸಿನಿಮಾ ಬಗ್ಗೆ ಭಾಳ ಪ್ರೀತಿ ಅಂದರೆ ಅವರು ಏನು ಮಾಡಬೇಕು ಅನ್ನೋದು ಅದು ಮಾಡ್ತಾರೆ. ನನಗೆ ಪಕ್ಕದಲ್ಲಿ ಕೂತು ಒಂದು ಯುದ್ಧ ಕನ್ನಡದ ಬಗ್ಗೆ ಹೇಳಿದ್ರು, ಭಾಳ ಖುಷಿ ಆಯಿತು. ರವಿಚಂದ್ರನ್ ಶಾಡೋನಲ್ಲಿ ಅವರು ಸಿನಿಮಾಗಳನ್ನು ಮಾಡ್ತಾರೆ. ಯುದ್ಧ ಕನ್ನಡ ಸಿನಿಮಾ ಬಹುಶಃ ಎಷ್ಟು ದೊಡ್ಡ ಗುಣ ಅಂದರೆ, ಒಂದು ವಿಚಾರ ಹೇಳಿದ್ರೆ ನಾವು ವೇದಿಕೆ ಹೇಳ್ಬೇಕಾ ಸರ್ ಬೇಡ ಅಂತ ಹೇಳಿದ್ರು. ಆ ದೊಡ್ಡ ಗುಣಕ್ಕೆ ದೊಡ್ಡ ವಿಚಾರ ನಿಮಗೆ, ಆ ದುಡ್ಡದೇ ಶ್ರೀಮಂತಿಕೆ, ಒಳ್ಳೆತನ ನಿಮಗೆ. ಆ ಸಿನಿಮಾ ಯುದ್ಧ ಕಾಂಡ ನಿಮಗೆ ದೊಡ್ಡ ಹಿಟ್ ಆಗುತ್ತೆ. ಯಾಕಂದರೆ ತುಂಬ ಕನಸ್ಕೊಂಡು ಸಿನಿಮಾ ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಇದೆ ನಿಮಗೆ. ಭಗವಂತನ ಆಶೀರ್ವಾದ, ಜೊತೆಗೆ ತಾಯಿ ಆಶೀರ್ವಾದ ಇದೆ. ತಾಯಿಗೆ ಈಗ ನಮ್ಮ ವಿನೋದ್ ರಾಜ್ ಅವರು ನೋಡ್ಕೊಂತಾರೆ. ಅದಕ್ಕೆ ಜಾಸ್ತಿ ನಾವು ತಾಯಿ ಮೇಲೆ ಪ್ರಾರ್ಥಿತೆ. ತಾಯಿ ಆಶೀರ್ವಾದ, ಭವಿಷ್ಯವಾದ ಸಂಪೂರ್ಣವಾಗಿ ನಮ್ಮ ಅಜಯ್ ರಾವ್ ಇದೆ. ಅಜಯ್ ರಾವ್ ಎಷ್ಟು ಎತ್ತರ ಬಿಡ್ತಾರೆ ಅಷ್ಟು ನಾವು ಸಂತೋಷ ಪಡ್ತೀವಿ ಅಂತ ಹೇಳ್ತಾ, ನಮ್ಮ ನಿನಾಸ ಭಾಳ ಖುಷಿ ಆಯ್ತು. ತಮ್ಮ ತಾವು ಯಾಕೆ ಮಾಡಿದ್ರಲ್ಲಿ